ನಮಸ್ಕಾರ. ನೀವು ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯ ನಾಡಿನ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ. ಇದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ. ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ತಾಲೂಕ್ ಪಂಚಾಯತಿಗೆ. ಬಾಗೇವಾಡಿ ತಾಲೂಕ್ ಪಂಚಾಯತಿ ಅಧಿಕಾರಿನ ಭೇಟಿಯಾಗಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಬನ್ನಿ ವೀಕ್ಷಕರು. ಎಷ್ಟು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಇವಾಗ? ತಾಲೂಕಿನಲ್ಲಿ 15 ಗ್ರಾಮ ಪಂಚಾಯತಿಗಳು ಬರ್ತವೆ. 15 ಗ್ರಾಮ ಪಂಚಾಯತಿ. ಒಂದು ಎಷ್ಟು ಮಿನಿಮಮ್ ಎಷ್ಟು ಗ್ರಾಮ ಪಂಚಾಯತಿ ಒಂದು ಹಳ್ಳಿ ಕೊಡ್ತೀವಿ ನೀವು? ಗ್ರಾಮ ಪಂಚಾಯತಿ ಎಷ್ಟು ಹಳ್ಳಿಗಳಿಗೆ? ಅದು ಜನಸಂಖ್ಯೆ ಆಧಾರಿತ ಇರ್ತದ. ಕೆಲವೊಂದ್ ಕಡೆ ಹಳ್ಳಿ ಸಣ್ಣ ಇದ್ದಪ್ಪ ಅಂತಂದ್ರೆ 3-4 ಇರ್ತಾವ, 2 ಹಳ್ಳಿಗಳು ಇರ್ತಾವ. ಒಂದೊಂದ್ ಕಡೆ ಒಂದೇ ಹಳ್ಳಿನೂ ಇರಬಹುದು. ಹಂಗಂತೇನ್ ಫಿಕ್ಸ್ ಇಲ್ಲ ಅದು. ಅಂದ್ರೆ ಅದಷ್ಟು ಸಂಖ್ಯೆ ಇಲ್ಲ, ಒಟ್ಟ ಜನಸಂಖ್ಯೆ ಮೇಲೆ ಹಳ್ಳಿ ಮೇಲೆ ಡಿಪೆಂಡ್. ಒಟ್ಟು ಹಳ್ಳಿಗೆ ಅನುದಾನ ಎಷ್ಟು ಬರ್ತದೆ ಇಲ್ಲಿ ವರ್ಷಕ್ಕೆ? ಒಂದು ಅದೇ ಅದು ಅನುದಾನ ಜನಸಂಖ್ಯೆ ಆಧಾರಿತವಾಗಿ ಬರ್ತೈತಿ. ಅದು ಅನುದಾನ ಬರುದು ಅಂತಂದ್ರೆ ಒಂದು 15 ಹಣಕಾಸು ಒಂದು ಬರ್ತೈತಿ. ಅದನ್ನ ಬಿಟ್ರೆ ಡೆವಲಪ್ಮೆಂಟ್ಗಾಗಿ ಮತ್ತೆ ಯಾವುದು ಅನುದಾನ ಬರಂಗಿಲ್ಲ. ಆಮೇಲೆ ಇದು 1 ವರ್ಷದಿಂದ 15 ಹಣಕಾಸು ಕೂಡ ಅನುದಾನ ಬಂದಿಲ್ಲ. 2025 ಹಣಕಾಸು ಬಂದಿಲ್ಲ, ಒಟ್ಟೆ ಹೌದ್ರಿ. ಮತ್ತೆ ನೀವು ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಕೊಡ್ತಿರಲ್ರಿ? ಏನ ಜನಸಂಖ್ಯೆ ಮೇಲೆ ಕೊಡ್ತಿರೋ ಅಥವಾ ಹಳ್ಳಿಗಳ ಮೇಲೆ ಕೊಡ್ತಿರೋ? ಅದೇ ಜನಸಂಖ್ಯೆ ಆಧಾರಿತ ಕೊಡ್ತಾರೆ. ಜನಸಂಖ್ಯೆ ಆಧಾರ ಕೊಡ್ತಾರೆ. ಗವರ್ಮೆಂಟ್ ಡಿಸೈಡ್ ಮಾಡಿ ಅವರೇ ಬಿಡುಗಡೆ ಮಾಡ್ತಾರೆ. ಅಲ್ಲಿಂದಾನೆ ನೇರವಾಗಿ ಪಂಚಾಯತಿಗೆ ಅನುದಾನ, ಸರ್ಕಾರದಿಂದ ನೇರವಾಗಿ ಪಂಚಾಯತಿಗೆ ಬರ್ತೈತೆ ಅನುದಾನ. ಕೆಲವು ಹಳ್ಳಿಗಳಿಗೆ ನಾವು ನಮ್ಮೂರ್ ಸುದ್ದಿ ಮಾಡ್ತೇವ್ರಿ. ಕೆಲವೊಂದ್ ಹಳ್ಳಿಯೊಳಗ ಬಹಳ ಅಭಿವೃದ್ಧಿ ಕೆಲಸಗಳು ಆಗಿಲ್ರಿ. ಕೆಲವೊಂದ್ ಕಡೆ ಒಟ್ಟ ಸಿಸಿ ರೋಡ್ ವ್ಯವಸ್ಥೆ ಇಲ್ರಿ. ಮತ್ತೆ ಕೆಲವೊಂದ್ ಗ್ರಾಮದಾಗ ಕುಡಿಯ ನೀರಿನ ಬಹಳ ಸಮಸ್ಯೆ ಅದ್ರಿ. ಆತರ ಕೆಲವೊಂದ್ ಸರ್ತಿ ಏನಾಗಿರ್ತದ, ನಮ್ಮ ತಾಲೂಕಿನೊಳಗ ಪ್ರತಿ ಹಳ್ಳಿಗೆ ಬಹುಹಳ್ಳಿ ಕುಡಿಯ ನೀರಿನ ಯೋಜನೆ ಐತಿ. ಅವು ಕೆಲವೊಂದ್ ಸರ್ತಿ ಏನಾದ್ರೂ ಆ ಹಳ್ಳಿಗೆ ಸಂಬಂಧಪಟ್ಟಂಗ ಏನಾರ ಮೇಂಟೆನೆನ್ಸ್ ವರ್ಕ್ ಇತ್ತಪ್ಪ ಅಂತಂದ್ರೆ ಪೈಪ್ ಹೊಡೆದಿರ್ತಾವ ಅಥವಾ ಮೋಟರ್ ರಿಪೇರಿ ಆಗಿರೋದಿಲ್ಲ. ಒಂದ್ಸರ್ತಿ 2 ದಿನ 3 ದಿನ ಹಿಂಗೇನೋ ಸಮಸ್ಯೆ ಆದಾಗ ನೀರ್ ಬಂದಿರುದಿಲ್ಲ. ಅದನ್ನೇ ಇದು ಆಗುತ್ತೆ. ಇನ್ ಬಿಟ್ರೆ ನಮ್ದು ಈ ಜಿಲ್ಲೆ ಒಳಗ ಈವನ್ ಬೇಸಿಗೆ ಸಮಯದಲ್ಲಿ ಕೆಲವೊಂದು ಕಡೆ ಟ್ಯಾಂಕರ್ಲಿ ನೀರ್ ಹಾಕ್ತಾರೆ. ನಮ್ಮಲ್ಲಿ ತಾಲೂಕಿನಲ್ಲಿ ಯಾವ ಹಳ್ಳಿಗೂ ಕೂಡ ಟ್ಯಾಂಕರ್ಲಿ ನೀರ್ ಹಾಕಂಗಿಲ್ಲ, ನೀರ್ ಕೊಡಂಗಿಲ್ಲ. ನಾವು ಬಹುಹಳ್ಳಿ ಕುಡಿಯುವ ನೀರು ಯೋಜನೆಯಲ್ಲಿನೇ ನಾವು ಈವನ್ ಬೇಸಿಗೆ ಕಾಲದಲ್ಲಿನೂ ಕೂಡ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಅದು ಏನಾದ್ರೂ ಈ ತರ ಮೇಂಟೆನೆನ್ಸ್ ಪೈಪ್ ಹೊಡೋದು, ಯಾಕಂದ್ರೆ ಅದು ಪೈಪ್ ದೊಡ್ಡ ಸೈಜಿನ ಪೈಪ್ ಅದು ಇರ್ತದೆ. ಒಂದ್ಸರ್ತಿ ಹೊಡಿತಪ್ಪ ಅಂತಂದ್ರೆ ರಿಪೇರಿ ಮಾಡ್ಲಿಕ್ಕೆ ಅದು ಸ್ವಲ್ಪ ಟೈಮ್ ತೋತಿರ್ತದ, 2 ದಿನ 3 ದಿನ. ಹಂಗಾಗಿ ಕೆಲವೊಂದ್ ಸರ್ತಿ ಸಮಸ್ಯೆ ಆದಾಗ ಜನರಿಗೆ ತೊಂದರೆ ಆಗಿರ್ತಾವ. ಅದನ್ನ ಬಿಟ್ರೆ ನಮ್ಮಲ್ಲಿ ನಮ್ಮ ತಾಲೂಕಿನೊಳಗೆ ನೀರಿನ ಸಮಸ್ಯೆ ಏನಿಲ್ಲ ರೀ. ಬಹುತೇಕ ಗ್ರಾಮದಲ್ಲಿ JJM ಯೋಜನೆ ಕಾಮಗಾರಿ ನೀರಿಗೆ ಒಟ್ಟು ನಳದ ಒಟ್ಟು ನೀರೇ ಬರತ್ತಿಲ್ರಿ. ಇಲ್ಲ, ಕೆಲವೊಂದು ಇನ್ನೂ ನಮ್ಮಲ್ಲಿ ಕೆಲವೇ ಗ್ರಾಮಗಳಲ್ಲಿ ಅದು ಯೋಜನೆ ಕಂಪ್ಲೀಟ್ ಆಗ್ಯದ. ಇನ್ನು ಆ ಯೋಜನೆ ರನ್ನಿಂಗ್ ಇಲ್ಲ, ಕೆಲಸ ಆನ್ಗೋಯಿಂಗ್ ಇದ್ದಲ್ಲಿ ಅದು ಸ್ವಲ್ಪ ಸಮಸ್ಯೆ ಅದಾವ. ಅದು ಕಂಪ್ಲೀಟ್ ಆದಾಗ ಮತ್ತೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿತ್ತುಪ್ಪ ಅಂತಂದ್ರೆ ಅದೆಲ್ಲ ಸರಾಗವಾಗಿ ನೀರು ಸರಬರಾಜು ಆದಿಂದ ನಾವು ಹ್ಯಾಂಡ್ ಓವರ್ ತಗೋತೀವಿ. ಅದು ಇಲ್ಲಾಂದ್ರೆ ತಗೊಳಂಗಿಲ್ಲ. ಆತರ ನಾವು ಹಂಗಾಗಕ್ ಬಿಡಂಗಿಲ್ಲ. ಅಂದ್ರೆ JJM ಕಾಮಗಾರಿ ನಿಮಗೆ ಹ್ಯಾಂಡ್ ಓವರ್ ಬಂದಿಲ್ಲ? ಅಲ್ಲ, ಅವು ಕಂಪ್ಲೀಟ್ ಆಗ್ಲಾರ್ದ ವರ್ಕ್ ಕಂಪ್ಲೀಟ್ ಆಗಿರುದಿಲ್ಲ. ಅದು ಜನರಿಗೆ, ಸಾಮಾನ್ಯ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ. ಇದು ಕೆಲಸ ಮುಗ್ದದು ಇಲ್ಲ, ಯಾಕಂದ್ರೆ ದೊಡ್ಡದ ವರ್ಕ್ ಇರ್ತದ. ಅದು ಮನೆಗೆಲ್ಲ ನಳ ಅದು ಮಾಡಿ ಪೈಪ್ ಲೈನ್ ಅದು ಆಗ್ಬೇಕಾಗಿರ್ತೈತಿ. ಸೊ ಅದಕ್ಕೆ ಅದು ಇನ್ನೊಂದ್ ಏನಾಗಿರ್ತದ, ಈ JJM ವರ್ಕ್ ಮಾಡುವಾಗ ಈಗ ನಮ್ದು ಮೊದಲಿನ ಮೂಲ ಒಂದು ಪೈಪ್ ಇತ್ತು, ಪೈಪ್ ಲೈನ್ ಅಲ್ಲಿ ಊರಾಗ. ಈಗ ಇದು ಮಾಡುವಾಗ ಇದನ್ನು ಡ್ಯಾಮೇಜ್ ಆಗಿರ್ತದ. ಎರಡು ಈ ಹೊಸದು ವರ್ಕ್ ನಡೆದಿರ್ತದ. ಆ ಟೈಮ್ದಾಗ ಏನಾಗಿರ್ತದ, ನೀರ ಸರಬರಾಜು ಆಗಿರುದಿಲ್ಲ ಅವ್ರಿಗೆ. ಅದು ಹೊಳ್ಳಿ ರಿಎಸ್ಟಾಬ್ಲಿಷ್ ಆಗಲ್ವರೆಗೆ ನೀರ್ ಸರಬರಾಜು ಆಗಿರುದಿಲ್ಲ. ಒಂದೊಂದ್ಸರ್ತಿ 15 ದಿನ 20 ದಿನನೂ ಆಗಿರ್ತೈತಿ. ಹಿಂಗಾಗಿ ಜನರಿಗೆ ತೊಂದರೆ ಆದಾಗ ಅದನ್ನ ಸ್ವಲ್ಪ ಅವರು ಕಂಪ್ಲೇಂಟ್ ಆಗಿರ್ತೈತಿ. ಸಿಸಿ ರೋಡ್ಗಳಿಗೆ ಅನುದಾನ ಗ್ರಾಮ ಪಂಚಾಯತಿ ಬರ್ತೇನ್ರಿ?
ಸಿಸಿ ರೋಡಿಗೆ ಅಂತ ಯಾವುದೇ ಅನುದಾನ ಬರಂಗಿಲ್ಲ. ಹ್ಮ್. ಈ ಅಭಿವೃದ್ಧಿಗೆ ಬಂದಂತ ಅನುದಾನ ಏನ್ 15ನೇ ಹಣಕಾಸು ಬರ್ತೈತಲ್ಲ, ಹ್ಮ್ ಅದ್ರಾಗನೆ ಅವರು ಅವಶ್ಯಕತೆಗೆ ಅನುಗುಣವಾಗಿ ಪಂಚಾಯತಿ ಬಾಡಿ ಡಿಸೈಡ್ ಮಾಡಿ ಏನ ಚುನಾಯಿತ ಸದಸ್ಯರು ಇರ್ತಾರ, ಹ್ಮ್ ಅವ್ರ ಮೀಟಿಂಗ್ ಒಳಗ ಅವರು ತೀರ್ಮಾನ ಮಾಡಿ ಅವರೇ ಇಂಪ್ಲಿಮೆಂಟ್ ಮಾಡ್ತಾರ. ಹ್ಮ್ ಅವ್ರ ಊರಿಗೆ ಏನ್ ಅವಶ್ಯಕತೆ ಅದ ಅಂತ ಹೇಳಿ ಹ್ಮ್ ಆ ಮೆಂಬರ್ಗಳು ಹ್ಮ್ ಡಿಸೈಡ್ ಮಾಡಿ, ಆ ವಾರ್ಡಿಗೆ ಸಂಬಂಧಪಟ್ಟ ಮೆಂಬರ್ ಡಿಸೈಡ್ ಮಾಡ್ಕೊಂಡು ಅವ್ರಿಗೆ ಅತಿ ಅವಶ್ಯಕತೆ ಯಾವ್ದಿರ್ತದೆ. ಹ್ಮ್. ಈಗ ನೋಡಿ ಹೆಂಗಿರ್ತದ ಅಂತಂದ್ರೆ, ನಮಗ ಅವಶ್ಯಕತೆ ಇರುವುದು ಅನುದಾನ ಅವಶ್ಯಕತೆ ಬಹಳ ಇರ್ತೈತಿ. ಹ್ಮ್ ಆದ್ರೆ ಸರ್ಕಾರದಿಂದ ನಮಗ್ ಬಂದಿರೋಂತ ಅನುದಾನ ಕಡಿಮೆ ಇರ್ತೈತಿ. ಹ್ಮ್ ಸೊ ಅದಕ್ಕ ಅಲ್ಲಿ ಆ ಊರ ಸದಸ್ಯ ಯಾವುದು ಅವ್ರಿಗೆ ಅತಿ ಅವಶ್ಯಕತೆ ಇರ್ತೈತಿ ಹ್ಮ್. ಆ ಕೆಲಸ ಮಾಡಿರ್ತಾರೆ. ಈಗ ನಮಗ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಒಂದು 50 ರೋಡ್ ಇದು ಬೇಡಿಕೆ ಇರ್ತದ. ಹ್ಮ್ ನಮ್ಮಲ್ಲಿ ಅನುದಾನ ಇರುವುದು ಒಂದು 4-5 ವರ್ಕಿಗೆ ನಾವು ಮಾಡ್ಲಿಕ್ಕೆ ಅಷ್ಟೇ ಅನುದಾನ ಇರ್ತದೆ. ಹ್ಮ್ ಹಂಗಾಗಿ ಅವ್ರಿಗೆ ಅವಶ್ಯಕತೆ ಯಾವ್ದಿರ್ತದ ಆ ರೋಡ್ ಮಾಡಿರ್ತಾರ, ಇನ್ನು ಉಳಿದಿರ್ತದ. ಇನ್ನೊಂದ್ ನಮ್ಗೆ ಎದ್ದು ಕಾಣೋದು ಯಾವ್ದು ಅಂತಂದ್ರ, ಯಾವ್ದಾಗಿರುದಿಲ್ಲ ಅದ ಅಷ್ಟೇ ಎದ್ದು ಕಾಣುತ್ತೆ. ಅದ್ರ ಬಗ್ಗೆ ಯಾರು ಗಮನ ಹರಿಸಂಗಿಲ್ಲ. ಹಾಗಾದ್ರೆ ಮೆಂಬರ್ಗಳು ಯಾವ ಗ್ರಾಮಕ್ಕೆ ಅತಿ ಹೆಚ್ಚು ಬೇಡಿಕೆ ಇರ್ತೋ ಆ ಗ್ರಾಮಕ್ಕೆ ನೀವು ಒದಗಿಸ್ತೀರಿ? ಅಲ್ಲ, ಆ ವಾರ್ಡಿನ ಮೆಂಬರ್ಗ ಆ ವಾರ್ಡ್ನಾಗ ಒಂದು 100 ಕಾಮಗಾರಿಗಳ ಅವಶ್ಯಕತೆ ಇರ್ತೈತಿ. ಅತಿ ಜರೂರ್ ಯಾವ್ದು ಇರ್ತದ ಅದನ್ನ ಮಾಡಿರ್ತಾರ ಅವ್ರು ಮೆಂಬರ್. ಅವ್ರಿಗೆ ಯಾವ್ದು ಬಹಳ ಬೇಕಾಗಿರ್ತದ ಅದನ್ನ ನೀವು ಕೆಲಸ ಮಾಡ್ತೀರಿ? ನಾವಲ್ಲ, ಅವರೇ ಮಾಡೋದು. ಅವರೇ ಮಾಡ್ತಾರೆ ಅಂದ್ರೆ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಕೊಡ್ತೀರಿ, ಅನುದಾನ ನೀವು ಕೊಡ್ತೀರಿ? ಅನುದಾನ ಗವರ್ಮೆಂಟ್ ದಿಂದ ನೇರವಾಗಿ ಅವ್ರಿಗೆ ಹೋಗುತ್ತೆ, ಪಂಚಾಯತಿಗೆ ಹೋಗುತ್ತೆ. ಅವ್ರು ಯಾವ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡೋರು ಆ ಊರ್ದ ಸದಸ್ಯರು, ಆ ಪಂಚಾಯತಿ ಸದಸ್ಯ, ಆ ಗ್ರಾಮದ ಆ ವಾರ್ಡಿನ ಸದಸ್ಯರೇ ಡಿಸೈಡ್ ಮಾಡಿ ಅವರೇ ಇಂಪ್ಲಿಮೆಂಟ್ ಮಾಡ್ತಾರೆ. ಹೌದ್ರಿ. ಕೆಲವೊಂದು ಗ್ರಾಮಗಳಲ್ಲಿ ಪಿಡಿಒಗಳು ಒಟ್ಟ ವಿಸಿಟ್ ಕೊಡಲ್ರಿ ಊರುಗಳಿಗೆ, ಗ್ರಾಮಗಳಿಗೆ ಕೊಡ್ತಾರೆ. ಮೊನ್ನೆ ನಾವು ರಬ್ನಾಳಕ್ ಹೋಗಿದ್ದೇವ್ರಿ, ಗ್ರಾಮಸ್ಥರ ಹತ್ರ ಅವರು ಪಿಡಿಒನ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ನೋಡ್ರಿ, ಒಬ್ಬ ಆಫೀಸರ್ ಅಂತಂದ್ರ ಎಲ್ಲಾ ಮನಿ ಹೋಗಿ ನಾ ಅಂತ ಹೇಳೋದು ಅವಶ್ಯಕತೆ ಇರಲ್ಲ. ಅವ ಏನ್ ಕೆಲಸ ಇರ್ತದ ಆ ವಿಸಿಟ್ ಮಾಡಿರ್ತಾರೆ, ಬಂದಿರ್ತಾರೆ. ಯಾಕಂದ್ರೆ ನಮಗೂನು ಸಾಕಷ್ಟು ಅವರು ಎವ್ರಿ ಡೇ ಅವ್ರಿಗೆ ಈ ಅಟೆಂಡೆನ್ಸ್ ಇದೆ, ತಂಬ್ ಹಾಕ್ಬೇಕು, ಹೋದ್ಕೊಳ್ಳೆ ತಂಬ್ ಹಾಕಿದ್ರೆ ಅಲ್ಲಿ ಅಟೆಂಡೆನ್ಸ್ ತೋರಿಸುತ್ತೆ. ನಮ್ಗೆ ಯಾರು ಹೋಗ್ಯಾರ ಯಾರಿಲ್ಲ ಅಂತ ಹೇಳಿ ನಮ್ಗೆ ಡೈಲಿ ಅಟೆಂಡೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಒಂದು 4 ಹಳ್ಳಿ ಅಥವಾ 2-3 ಹಳ್ಳಿ ಇರ್ತಾವ, ಅವ್ರು ಹೋಗಿರ್ತಾರ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹೋಗಿ ಏನ್ ಕೆಲಸ ಇತ್ತು ಅಂದ್ರೆ ವಿಸಿಟ್ ಮಾಡಿ ಬಂದಿರ್ತಾರ. ಆ ತರ ಎಲ್ಲ ನಮ್ಗೆಲ್ಲ ಫೋಟೋ ಗ್ರಾಮ ಸೇವೆ ಮಾಡಿದಾಗ ಗೊತ್ತಾಗಲ್ರಿ ಗ್ರಾಮಸ್ಥರು. ಅದ್ರ ಗ್ರಾಮಸ್ಥರ ಹತ್ರ ಪಿಡಿ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಗ್ರಾಮಸ್ಥರು ಹಂಗೆ ಹೇಳಿದಾರೆ ರಬ್ನಾಳ ಗ್ರಾಮದಲ್ಲಿ. ಹಂಗಿರಲ್ಲ, ಮಾಡಿರ್ತಾರೆ. ವಾರ್ಡ್ ಸಭೆ ಗ್ರಾಮ ಸಭೆ ಆಗಿರ್ತಾವ. ನಾವು ಗ್ರಾಮಸ್ಥರು ಹೇಳಿದ್ರೆ ನಾವು ಮಾಡ್ತೇವೆ, ನಾವೇನ್ ಇದು ಮಾಡೋದಂಗಿಲ್ಲ. ಗ್ರಾಮಸ್ಥರಿಗೆ ಕೇಳ್ತೇವೆ, ಗ್ರಾಮಸ್ಥರು ಹೇಳಿದ್ರೆ ಅಂದ್ರೆ ನಾವು ಬಂದು ಕೇಳ್ತೇವೆ, ಕೇಳೋದಿಲ್ರಿ. ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಗಳಿಗೆ ಅನುದಾನ ಬರ್ತೇವೆ? ಇಲ್ಲ, ನಮ್ಮ ಇಲಾಖೆಯಿಂದ ಯಾವಿಲ್ರಿ. ಇಲ್ಲಿ ಗ್ರಾಮದಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆಗಳ್ರಿ ಮಾಡ್ಬೇಕು. ಅದು ಮಾಡಿದ್ರೆ ಪಂಚಾಯತಿಯಿಂದನೇ ಮಾಡ್ಬೇಕು. ಕೆಲವೊಂದು ಹಳ್ಳಿ ಒಳಗ್ ಮಾಡ್ಯಾರ, ಇನ್ನು ಕೆಲವೊಂದ್ ಕಡೆ ಮಾಡ್ತಾ ಇದಾರೆ. ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಅನುದಾನ ಬರ್ತಾವ್ರಿ ಕ್ಯಾಮ್ರಾಗಳಿಗೆ? ಕ್ಯಾಮ್ರಾಗೆ ಮಾಡ್ಬೇಕು ಅಥವಾ ನೀವು ಸಿಸಿ ರೋಡ ಮಾಡ್ಬೇಕಂತ ಏನ್ ಬರಂಗಿಲ್ಲ. ಒಂದ್ ಅನುದಾನ ಬಂದಿರ್ತದ, ಅದಕ್ಕೊಂದಿಷ್ಟು ಗೈಡ್ಲೈನ್ ಇರ್ತದ. 15ನೇ ಹಣಕಾಸಿಂದ ಬರುದು, ಡೆವಲಪ್ಮೆಂಟ್ ಗಾಗಿ ಬರುದು. ಅದ್ರೊಳಗೆ ಒಂದಿಷ್ಟು ಗೈಡ್ಲೈನ್ ಇರ್ತದ. ಆ ಗೈಡ್ಲೈನ್ ಪ್ರಕಾರ ಖರ್ಚು ಮಾಡ್ಬೇಕು. ನಾವು ಕುಡಿಯುವ ನೀರಿಗಾಗಿ, ನೈರ್ಮಲ್ಯಕ್ಕಾಗಿ ಇಷ್ಟ ಖರ್ಚು ಮಾಡ್ಬೇಕು, ರೋಡಿಗೆ ಇಷ್ಟು ಖರ್ಚು ಮಾಡ್ಬೇಕು, ಮಹಿಳೆಯರ ಅಭಿವೃದ್ಧಿಗಾಗಿ, ಮಕ್ಕಳ ಅಭಿವೃದ್ಧಿಗಾಗಿ, ಶಿಕ್ಷಣಕ್ಕಾಗಿ, ಈ ತರ ಆರೋಗ್ಯಕ್ಕಾಗಿ ಇಷ್ಟು ಖರ್ಚು ಮಾಡ್ಬೇಕಂತ ಒಂದು ಗೈಡ್ಲೈನ್ ಇರ್ತದ. ಆ ಗೈಡ್ಲೈನ್ ಪ್ರಕಾರನೇ ಮಾಡ್ತಾರೆ. ಗೈಡ್ಲೈನ್ ಪ್ರಕಾರ ಅಂದ್ರೆ ಊರಿಗೆ ನೈರ್ಮಲ್ಯಕ್ಕೆ ಅಂದ್ರೆ ಕಸದ ಗಾಡಿಗಳಾಯ್ತು ಅಥವಾ ಇಲ್ಲಿ ಇದು ಸೊಳ್ಳೆಗಳಿಗೆ ಹೊಡೆಯೋ ಪುಡಿ ಆಯ್ತು, ಯಾವ್ದೇ ಇತ್ತು. ನೈರ್ಮಲ್ಯ ಅಂದ್ರೆ ಬಂತು, ಎಲ್ಲಾನು ಬಂತ್ರಿ. ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾನು. ನೀವು ಊರ್ ಸುತ್ತ ಏನಾದ್ರು ಕಸ ಅದು ಬೆಳೆದಿತ್ತಪ್ಪ, ಅದನ್ನು ಸ್ವಚ್ಛ ಮಾಡೋದಿತ್ತು, ಅಥವಾ ಏನಾರ ಚರಂಡಿ ಕ್ಲೀನ್ ಮಾಡೋದು, ಎಲ್ಲ ಅದ್ರಾಗೆ ಬರುತ್ತೆ. ಕೆಲವೊಂದು ಗ್ರಾಮಗಳಿಗೆ ಕಸದ ಗಾಡಿಗಳು ಜಾಸ್ತಿ ಬರಂಗಿಲ್ಲ ಸರ್. ಒಂದು ವಾರಕ್ಕೊಮ್ಮೆ 15ಕ್ಕೊಮ್ಮೆ ಬರ್ತಾವ ಅಂತ ಹೇಳ್ತಾರೆ ಗ್ರಾಮಸ್ಥರು. ಹಂಗೇನಾರ ಇದ್ರೆ ನೋಡೋಣ, ನೆಕ್ಸ್ಟ್ ಮೀಟಿಂಗ್ ಒಳಗೆ ಅದನ್ನ ನಮ್ಮ ಪಿಡಿಒಗಳಿಗೆ ಹೇಳಿ ವಾರದಲ್ಲಿ 2 ದಿನ ಅಥವಾ 3 ದಿನ ಹೋಗ್ಲಿಕ್ಕೆ. ಯಾಕಂದ್ರೆ ನಾವು ಮೊನ್ನೆ ಚೆಬ್ನೂರ್ದಾಗ ಒಂದು ನ್ಯೂಸ್ ಮಾಡಿದ್ದೇವ್ರಿ, ಅವರು ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಗ್ರಾಮ ಪಂಚಾಯತಿ ಒಟ್ಟ ಕಸದ ಗಾಡಿ ನಾನು ಬರಂಗಿಲ್ಲ ರೀ, ಬಾಗೇವಾಡಿ ತಾಲೂಕು ಅಲ್ಲದು. ಅದು ಊರಲ್ಲಿ ಬಾಗೇವಾಡಿ ತಾಲೂಕಿಗೆ ಬರ್ತದೆ, ಆದ್ರೆ ಅದು ಪಂಚಾಯತಿಲಿ ಬರ್ತದೆ. ಸಾಸ್ನ ಇಲ್ಲಿ ನಿಮ್ಮೂರು ಬರಲ್ರಿ, ಬಾಗೇವಾಡಿ ಬರಲ್ರಿ? ಇಲ್ಲ ಇಲ್ಲ. ಸಾಸ್ನವ್ರು ಬರಲ್ಲೇನ್ರಿ ಮಾತ್ರ? ಹಳ್ಳಿಗಳಲ್ಲಿ ಬಹಳ ಸಮಸ್ಯೆಗಳಿದಾವ್ರಿ. ಕೆಲವೊಂದ್ ಕಡೆ ಚರಂಡಿಗಳಾಗಿಲ್ರಿ, ಚರಂಡಿ ಇದು ಅನುದಾನ ಆಧಾರದ ಮೇಲೆ ಇವ್ರು ಮಾಡ್ತಾರೆ ನಮ್ಮ ಸದಸ್ಯರುಗಳು. ಈಗ ಆಗಿಲ್ಲ ಅಂತಂದ್ರೆ ಯಾವುದೇ ಸರ್ಕಾರದಿಂದ ಒಂದ್ ಏನಾದಾರ ಅನುದಾನ ಬಂದ್ರೆ ಮಾಡ್ಬೇಕಲ್ಲ. ಆ ಅನುದಾನ ಬಂತು ಅಂದ್ರೆ ಮಾಡ್ತಾರ.
ಅನುದಾನ ಇರ್ಲಿಲ್ಲ ಅಂತ ಮಾಡಕ್ ಆಗಂಗಿಲ್ಲ. ಹೆಂಗೆ ಅಂದ್ರೆ 2025ಕ್ಕೆ ಯಾವುದೇ ಅನುದಾನಗಳು ಬಂದಿಲ್ರಿ ಗ್ರಾಮ ಪಂಚಾಯತಿಗೆ? ಹಾ, ಸರ್ಕಾರದಿಂದ 15ನೇ ಹಣಕಾಸು ಬರ್ಬೇಕಾಗಿತ್ತು, ಬಂದಿಲ್ಲ ಇನ್ನು. 15 ಅಂದ್ರೆ ಯಾವಾಗ ಬರ್ತೇವೆ? ಒಂದ್ ವರ್ಷ ಒಂದು ಬರ್ತದೇನ್ರಿ? ವರ್ಷಕ್ಕೊಂದ್ ಬರ್ತೇನ್ರಿ ಅನುದಾನಗಳು? ಅನುದಾನ ಬರುತ್ತಲ್ರಿ, ವರ್ಷಕ್ಕೊಂದ್ಸಲ ಬರುತ್ತೆ ಅದು ನಿಗದಿ ಆಗಿರುತ್ತೆ ವರ್ಷಕ್ಕೊಮ್ಮೆ. ಅವರು 2 ಇನ್ಸ್ಟಾಲ್ಮೆಂಟ್ ನಾವು ಕೊಡ್ತಾರೆ, 3 ಇನ್ಸ್ಟಾಲ್ಮೆಂಟ್ ನಲ್ಲಿ ಕೊಡ್ತಿರ್ತಾರೆ. ಒಟ್ಟು ವರ್ಷಕ್ಕೆ ಒಂದ್ ದಿನ ಅನುದಾನ, ಬಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ನಿಮಗೆ. ಗ್ರಾಮ ಪಂಚಾಯತಿಗಳಿಗೆ, ಒಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ. ನೋಡಿ ಸರ್, ಯಾಕಂದ್ರೆ ಪಿಡಿಒಗಳಿಗೆ ಸ್ವಲ್ಪ ಮೀಟಿಂಗ್ ಮಾಡ್ರಿ, ಎಲ್ಲ ಸ್ವಲ್ಪ ಪಿಡಿಒಗಳಿಗೆ ಹೇಳ್ರಿ. ಸ್ವಲ್ಪ ಕೆಲವೊಂದು ಗ್ರಾಮದಲ್ಲಿ ಬಹಳ ಸಮಸ್ಯೆ ಅದಾವ, ಚರಂಡಿಗಳದ್ದು, ಮತ್ತೆ ಇಲ್ಲಿ ಕಸದ ಗಾಡಿಗಳು ಬರ್ತಾ ಇಲ್ಲ ಅಂತ ಹೇಳಿ. ಕೆಲವೊಂದ್ ಕಡೆ ದೊಬ್ಬಿಘಾಟ್ ಅದಾವ್ರಿ, ಕೆಲವೊಂದ್ ಕಡೆ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ. ಮತ್ತೆ ಕೆಲವೊಂದ್ ಕಡೆ ಹಾಸ್ಪಿಟ್ಲ್ ಅದಾವ್ರಿ, ಹಾಸ್ಪಿಟ್ಲ್ಗಳಿಗೆ ಸರಿಯಾಗಿ ವೈದ್ಯರ ವ್ಯವಸ್ಥೆ ಇಲ್ರಿ. ಅದ್ರ ಬಗ್ಗೆ ಗಮನ ವಹಿಸ್ಬೇಕ್ರಿ ನಾವು. ಸರಿ ಸರಿ. ಉತ್ತರ ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶಾದ್ಯಂತ ತಲುಪಿಸುವ ಕಾರ್ಯದಲ್ಲಿ ನಾವು ಸದಾ ನಿಮ್ಮ ಜೊತೆಯಲ್ಲಿದ್ದೇವೆ. ನಿಮ್ಮ ಪ್ರದೇಶದ ಸಮಸ್ಯೆ, ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಇದು ನಿಮ್ಮ ಚಾನಲ್ TV 66 ಕನ್ನಡ ನ್ಯೂಸ್. ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.